ಅದಲ್ಲದೆ ಸುಮಾರು ಜನ ಬಿಸ್ನೆಸ್ ಕನೆಕ್ಟಿವಿಟಿಗೋಸ್ಕರನೂ ಬರ್ತಾರೆ. ಓಕೆ. ಕರ್ನಾಟಕದ ಹಲವಾರು ಬಿಸ್ನೆಸ್ ಮೆನ್ಗಳು ದುಬೈ ಗ್ಲೋಬಲ್ ಹಬ್, ಅಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಿಸ್ನೆಸ್ ಅಟ್ರಾಕ್ಟಿವ್ ಇದೆ ದುಬೈನಲ್ಲಿ? ಬಿಸ್ನೆಸ್, ಬರೀ ಬಿಸ್ನೆಸ್ ಬಗ್ಗೆ ಮಾತಾಡೋದಾದ್ರೆ ದುಬೈ ಅಂದರೆ ಆ್ಯಕ್ಚುಲಿ ಇಟ್ಸ್ ಹೋಲ್ ಸಿಟಿ ಈಸ್ ಅ ಶಾಪಿಂಗ್ ಮಾಲ್ ಅದು. ಹೌದು. ಅಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಒಬ್ಬರು ಬೈಯರು, ಇನ್ನೊಬ್ಬರು ಸೆಲ್ಲರು, ಮಧ್ಯೆ ಇರೋರು ಅವರಿಬ್ಬರಿಗೂ ಸರ್ವಿಸ್ ಕೊಡೋರು, ಅಷ್ಟೇ. 3 ಕ್ಯಾಟಗರಿ ಇರೋದಲ್ಲಿ ಅಂಥ ಒಂದು ಜಾಗ ಅದು. ಅಲ್ಲಿಗೆ ಬಂದವರು ಇದೇ ಉದ್ದೇಶದಿಂದ ಬರ್ತಾರೆ. ಭಾಳಷ್ಟು ಆಪರ್ಚುನಿಟಿ ಇದೆ. ಇಟ್ಸ್ ಎಕ್ಸ್ಪೋರ್ಟಿಂಗ್ ಹಬ್ ಅದು. ನೀವು ಅಲ್ಲಿಂದ ತರಿಸಿ ಮಿಡ್ಲ್ ಈಸ್ಟ್ ಎಲ್ಲ ಕಂಟ್ರಿಗಳಿಗೂ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಆಫ್ರಿಕನ್ ಕಂಟ್ರಿಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಆಮೇಲೆ ಬ್ಯಾಂಕಿಂಗ್ ಹಬ್ಬು, ನಿಮಗೆ ಭಾಳ ಈಸಿ ಫ್ಲೋ ಆಫ್ ಫಂಡ್ಸು, ಆಮೇಲೆ ಈಸಿ ವೇ ಟು ಹ್ಯಾಂಡಲ್ ಫಂಡ್ಸ್, ಆಮೇಲೆ ಟ್ಯಾಕ್ಸೇಷನ್ ಇಲ್ಲ, ನಿಮಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಸೊ ಭಾಳ ಈಸಿ ಮಾಡಿದ್ದಾರೆ. ಈಸಿ ಬಿಸ್ನೆಸ್ ಮಾಡೋದು ದುಬೈನಲ್ಲಿ ಇದ್ದಷ್ಟು ಈಸಿ ಬೇರೆ ಎಲ್ಲೂ ಇಲ್ಲ ಅಂದ್ಕೊಳ್ತೀನಿ ನಾನು. ಸೊ ಓನ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲ, ಬಿಸ್ನೆಸ್ಗಳಿಗೂ ಟ್ಯಾಕ್ಸ್ ಇಲ್ವಾ? ಬಿಸ್ನೆಸ್ಗಳಿಗಿದೆ, ಭಾಳ ಮಿನಿಮಲ್ ಇದೆ. ಅದು ಕಾರ್ಪೊರೇಟ್ ಟ್ಯಾಕ್ಸ್ ಅಂತೇಳಿ 9% ಆಫ್ ದಿ ನೆಟ್ ಇದ್ರಲ್ಲಿ ಮಾಡ್ತಾರೆ, ಪ್ರಾಫಿಟಲ್ಲಿ. ಹಾಂ, 300,000 ದಿರಮ್ಸ್ವರೆಗೂ ನೀವು ಪ್ರಾಫಿಟ್ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ. ಓಕೆ. ಅದ್ರ ಮೇಲೆ ಮಾಡಿದ್ದಕ್ಕೆ ನೆಟ್ ಪ್ರಾಫಿಟಿಗೆ 9% ತಗೊಳ್ತಾರೆ. ಸೊ ದಟ್ ಈಸ್ ಜಸ್ಟ್ ಟು ಮೇಕ್ ದೆಮ್ ಅಕೌಂಟಬಲ್. ಅವ್ರದ್ದು ಏನು ಮಾಡ್ತಿದ್ದಾರೆ ಅನ್ನೋ ಡೇಟಾ ಬೇಕಲ್ಲ ಗೌರ್ಮೆಂಟಿಗೆ, ಅದಕ್ಕೋಸ್ಕರ ಮಾಡಿದ್ದಾರೆ ಅನ್ಕೊತೀನಿ. ಬಟ್ ಇಟ್ಸ್ ವೆರಿ ನೆಗ್ಲಿಜಿಬಲ್ ಆ್ಯಂಡ್ ಮಿನಿಮಲ್. ಸೊ ಆ ರೀತಿ ಒಳ್ಳೆ ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್ ಇದೆ ಬಿಸ್ನೆಸ್ಗೋಸ್ಕರ. ಬ್ಯೂಟಿಫುಲ್ ಅನಿಸುತ್ತೆ. ಇದ್ರ ಜೊತೆಗೆ ಕನ್ನಡಿಗರು ಅಥವಾ ಇಂಡಿಯನ್ಸ್, ಭಾರತೀಯರು ದುಬೈನಲ್ಲಿ ಸಿಕ್ಕಾಕ್ಕೊಂಡ್ರು ಅಂದರೆ ಯಾವ್ಯಾವ ಸಮಸ್ಯೆಗಳು ಎದುರಾಗಬಹುದು ಅವರಿಗೆ? ಎನಿಥಿಂಗ್ ಬೇಸಿಕ್ ಸಮಸ್ಯೆಗಳು. ಈ ಹೆಲ್ತ್ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಹೊರತುಪಡಿಸಿ ಎದುರಾಗಬಹುದಾದ ಸಮಸ್ಯೆಗಳೇನು? ಈಗ ಒಂಟಿಯಾಗಿ ಹೋಗಿದ್ದಾರೆ, ಒಂಟಿ ಜೀವನ ನಡೆಸ್ತಾ ಇದ್ದಾರೆ, ಅವರು ಯಾವ ರೀತಿ ಕೇರ್ಫುಲ್ ಇರಬೇಕು? ಏನೇನು ಸಮಸ್ಯೆಗಳು ಆಗಬಹುದು? ಸಮಸ್ಯೆಗಳು ಭಾಳ ಕಮ್ಮಿ ಆಗುವಂಥ ದೇಶ ಅಂತ ಹೇಳ್ತೀನಿ ನಾನು. ಆ್ಯಕ್ಚುಲಿ ನಾವು ಸರಿ ಇದ್ದರೆ ನಮ್ಗೆ ಯಾವ ಸಮಸ್ಯೆ ಬರೋಲ್ಲ ಅಲ್ಲಿ, ಮೊದಲನೇದಾಗಿ. ಆಮೇಲೆ ನಮ್ಮ ಭಾಷೆ ಸರಿ ಇರಬೇಕು, ನಮ್ಮ ನೋಟ ಸರಿ ಇರಬೇಕು, ನಮ್ಮ ಆಲೋಚನೆ ಸರಿ ಇರಬೇಕು. ಭಾಷೆ ಅಂದರೆ ಅಲ್ಲಿ ಕೆಟ್ಟ ಭಾಷೆ ಉಪಯೋಗಿಸೋಂಗಿಲ್ಲ, ಸೊ ಯಾರಿಗೂ ಕೇಳಿಸೋಂಗಿಲ್ಲ. ಅದು ಅರ್ಥ ಆದರೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಇಬ್ಬರು ಕೂತು ಮಾತಾಡೋಂಗೂ ಇಲ್ಲ. ಮಾತಾಡ್ಬೋದು, ಆದರೆ ಇನ್ನೊಬ್ಬರಿಗೆ ನೀವು ಬಯ್ಯೋ ಆಗಿಲ್ಲ. ಓಕೆ. ಅವಾಚ್ಯ ಶಬ್ದಗಳು ಬಳಸೋ ಹಾಗಿಲ್ಲ. ಅದು ಅಫೆನ್ಸಿವ್ ಆಗುತ್ತೆ ಅಲ್ಲಿ. ಸೊ ಅದು ಒಂದಿದೆ. ಆಮೇಲೆ ನಮ್ಮ ಯೋಚನೆ ಅಂದರೆ ಇವನು ಸರಿ ಇದ್ದಾನೆ, ಇವನು ಸರಿ ಇಲ್ಲ, ಇವನು ಈ ಜಾತಿ, ಇವನು ಈ ಧರ್ಮ, ಅದನ್ನು ಮಾಡೋಂಗಿಲ್ಲ. ಸೊ ಅದೇನಿದ್ರು ನಿಮ್ಮ ಮನಸ್ಸಿಗೆ ಸೀಮಿತ ಅರ್ಥ ಹೊರತು ಹೊರಗಡೆ ಅದನ್ನು ತರೋಂಗಿಲ್ಲ, ಅದನ್ನ ಪ್ರಾಕ್ಟೀಸ್ ಕೂಡ ಮಾಡೋಂಗಿಲ್ಲ, ಈ ರೀತಿ. ಅದಲ್ಲದೆ ಹೆಲ್ತ್ ವೈಸ್ ನೋಡಿದರೆ ಒಳ್ಳೆ ಬೆಸ್ಟ್ ಹೆಲ್ತ್ ಸಿಸ್ಟಮ್ ಇದೆ. ನಾವೊಂದು ಇನ್ಶೂರೆನ್ಸ್ ಇಟ್ಕೋಬೇಕಲ್ಲಿ. ಇನ್ಶೂರೆನ್ಸ್ ಇಲ್ಲದೆ ಹೋದರೆ ಸಮಸ್ಯೆ ಯಾವಾಗ ಬೇಕಾದ್ರೂ ಆಗ್ಬೋದು. ದುಬಾರಿನಾ ಇನ್ಶೂರೆನ್ಸ್? ಭಾಳ ದುಬಾರಿ ಇದೆ ಇನ್ಶೂರೆನ್ಸ್. ದುಬಾರಿ ಇಲ್ಲ. ಇನ್ಶೂರೆನ್ಸ್ ಇಲ್ಲದೆ ಹಾಸ್ಪಿಟ್ಲಿಗೆ ಹೋದರೆ ನಿಮಗೊಂದು ನೆಗಟಿವ್ ಬಂದರೆ 10,000 ಖರ್ಚಾಗುತ್ತೆ, ಇಂಡಿಯನ್ ರುಪೀಸ್ ಲೆಕ್ಕಕ್ಕೆ. ಡಾಕ್ಟರ್ ನಿಮ್ಮ ಟಚ್ ಮಾಡಿದರೆ, ಮೆಡಿಸಿನ್ಸ್, ಆಮೇಲೆ ಆಪ್ರೇಷನ್ಸ್ ಎಲ್ಲ ಇದ್ದರೆ ಲಕ್ಷಗಟ್ಟಲೆ ಹೋಗುತ್ತೆ. ಇಲ್ಲಿಂದ ಬಂದವ್ರು ಭಾಳಷ್ಟು ಜನಕ್ಕೆ ನಾವು ಅದನ್ನೇ ಹೇಳೋದು, ವಿಸಿಟಿಗೆ ಬಂದರೂ ಕೂಡ ಅಲ್ಲೊಂದು ಇನ್ಶೂರೆನ್ಸ್ ಅಂತ ಇರುತ್ತೆ, ಅದನ್ನು ತೊಗೊಂಡು ಬರಬೇಕು. 20-50 ದಿರಮೇನೋ ಆಗುತ್ತೆ, ಅಂದರೆ 1,000 ಚಿಲ್ಲರೆ ಆಗುತ್ತೆ. ಬಟ್ ಬೇಸಿಕ್ ಇನ್ಶೂರೆನ್ಸ್ ಕವರ್ ಮಾಡುತ್ತೆ. ಸೊ ಅದನ್ನು ಇನ್ಶೂರೆನ್ಸ್ ಇಟ್ಕೊಂಡ್ರೆ ಹೆಲ್ತ್ ವೈಸ್ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಾವು ಸರಿಗಿದ್ರೆ ದೇಶದಲ್ಲಿ ಏನೂ ತೊಂದರೆ ಇಲ್ಲ, ಆ್ಯಕ್ಚುಲಿ ಆರಾಮಾಗಿ ಹೋಗುತ್ತೆ. ಹೌದೌದು. ಲೀಗಲ್ ಸಿಸ್ಟಮ್ ಕೂಡ ಭಾಳ ಚೆನ್ನಾಗಿದೆ, ಪೊಲೀಸ್ ಕೂಡ ಭಾಳ ಫ್ರೆಂಡ್ಲಿ. ಸೊ ಅವ್ರು ನೋಡಿದ್ರೆ ನೀವು ಎದುರ್ಕೊಳ್ಳೋ ಅಗತ್ಯ ಇಲ್ಲ. ನೀವು ಪೊಲೀಸ್ ಕಾಣಲ್ಲ ಫಸ್ಟ್ ಆಫ್ ಆಲ್ ದುಬೈನಲ್ಲಿ ಹೋದರೆ. ನಿಮ್ಮ ಸಮಸ್ಯೆ ಇದ್ದಾಗ ಮಾತ್ರ ಬರ್ತಾರೆ. ಸೊ ಹೆಲ್ಪ್ಫುಲ್ ಇರ್ತಾರೆ, ಅವ್ರು ಎದುರುವಂಥ ಅಗತ್ಯ ಇಲ್ಲ. ಆಮೇಲೆ ಲಂಚ ಅನ್ನೋದು ಇಲ್ಲವೇ ಇಲ್ಲ, ಲಂಚ ಕೊಡೋಕ್ಕೂ ಆಗಲ್ಲ. ನೀವು ಕೊಟ್ಟರೆ ಒಳಗೆ ಹೋಗ್ತೀವಿ ನಾವು, ಕೇಳೋಂಗೂ ಇಲ್ಲ ಅವ್ರನ್ನ. ಆ ರೀತಿ ಬಹಳ ದುಬಾರಿ ಅಂತಲ್ಲ? ಹೌದು, ಫೈನ್ಗಳು ತುಂಬ ದುಬಾರಿ ಇದ್ದಾವೆ. ಅದರಿಂದನೇ ನಾವು ಈ ಪಾಲನೆ ಮಾಡ್ತಾರೆ. ಶಿಸ್ತು ಪಾಲನೆ ಯಾಕೆ ಆಗ್ತಿದೆ ಅಂದರೆ ಆ ಫೈನಿಂದ ಮತ್ತೇನಾದರೂ ಅದನ್ನು ಮೀರಿದರೆ ಸೀದಾ ದೇಶದಿಂದ ಹೊರಗೆ ಕಳಿಸ್ತಾರೆ, ಡಿಪೋರ್ಟ್ ಮಾಡ್ತಾರೆ, ಮತ್ತು ವಾಪಸ್ ಬರೋಂಗಿಲ್ಲ. ಈ ಹೆದರಿಕೆ ಇದೆ. ಎರಡೂ ಥರದ್ದಿದೆ, ಅಡ್ಮಿನಿಸ್ಟ್ರೇಟಿವ್ ಮತ್ತು ಫೈನಾನ್ಷಿಯಲ್ ಎರಡೂ ಹೆದರಿಕೆ ಇರೋದ್ರಿಂದ ಯಾರೂ ಅಲ್ಲಿ ತಪ್ಪು ಮಾಡೋದಕ್ಕೆ 100 ಸತಿ ಯೋಚನೆ ಮಾಡ್ತಾರೆ. ಓಕೆ.